ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಬಡ್ಕೇಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ವೆನಿಲಾ ಸ್ಪಾಂಜ್ ಕೇಕ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತ್ತೇವ್ರಿ. ಬೇಕರಿಯಲ್ಲಿ ಸಿಗುವಂತಹ ಸ್ಪಾಂಜ್ ಕೇಕ್ನ ತುಂಬ ಸಿಂಪಲ್ ಆಗಿ ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸ್ ಅನ್ನ ಬಳಸಿ ನೀವು ಮಾಡ್ಕೋಬೋದ್ರಿ. ಅಷ್ಟು ಚೆನ್ನಾಗಿ ಬರ್ತಾವ್ರಿ. ಇದನ್ನ ಸಂಜೆ ಹೊತ್ತ ಟೀ ಟೈಮ್ ಜೊತೆನೂ ಮಾಡ್ಕೋಬೋದ್ರಿ. ಅಷ್ಟು ಸ್ಪಾಂಜ್ ಆಗಿ ನೋಡ್ರಿ, ಸಾಫ್ಟ್ ಆಗಿ ನೀವು ಬೇಕರಿಯಲ್ಲಿ ತರುವಂತಹ ಕೇಕ್ ತರಾನ ಏನಾಗ್ತಾವ್ರಿ, ಕರೆಕ್ಟಾಗಿ ಅದೇ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡ್ಕೋಬೋದ್ರಿ. ಅದನ್ನ ಯಾವ ರೀತಿ ಮಾಡೋದಂತ ನಾನು ಇವತ್ತೆ ತೋರಿಸ್ತೇನೆ ರೀ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ಗೆ ಒಂದು ಎಗ್ಗನ್ನು ಹಾಕೊಂಡೇನ್ರಿ. ಎಗ್ಗನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅದನ್ನ. ಅಥವಾ ನೀವು ಈ ಥರ ಬ್ಯಾಟರ್ದಿಂದ ಮಿಕ್ಸ್ ಮಾಡ್ಕೋಬೋದ್ರಿ, ಅಥವಾ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ಮಾಡಿದ್ರು ನಡಿತೈತ್ರಿ. ಒಂದ್ಸಲ ಗ್ರೈಂಡ್ ಮಾಡಿದ್ರಂದ್ರೆ ರೀ ಚೆನ್ನಾಗಿ ಸಾಫ್ಟ್ ಆಗ್ತೈತ್ರಿ. ಈ ಥರ ನೀವು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾನಿಲ್ರಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಸೇರಿಸತ್ತೀನಿ ರೀ. ನೀವು ಸಕ್ಕರೆ ಬದಲಿಗೆ ಸಕ್ಕರೆ ಪೌಡರ್ ಕೂಡ ಹಾಕೋಬೋದ್ರಿ. ಅದನ್ನು ಹಾಕೊಂಡು ಚೆನ್ನಾಗಿ ಅದ್ರ ಒಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಗ್ ಆಪ್ಷನ್, ನೀವು ಎಗ್ ಹಾಕೋಬೋದ್ರಿ ಅಥವಾ ಎಗ್ಲೆಸ್ ಕೇಕ್ನು ಮಾಡ್ಕೋಬೋದ್ರಿ. ಈಗ ಅದನ್ನ ಸಕ್ಕರೆ ಸ್ವಲ್ಪ ಎಲ್ಲ ಕರಗುವವರೆಗೂ ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ನೀವು ಏನು ಮಾಡ್ಬೇಕ್ರಿ, ಒಂದು 5 ರಿಂದ 10 ನಿಮಿಷ ಇದನ್ನ ಈ ಥರ ಮಿಕ್ಸ್ ಮಾಡ್ಕೋತಿರ್ಬೇಕಂದ್ರೆ ಏನಾಗ್ತೈತ್ರಿ, ಅದು ಕೇಕ್ ಚೆನ್ನಾಗಿ ಬರ್ತೈತ್ರಿ. ಒಂದು ಸ್ವಲ್ಪನು ಏನಾಗ್ಬಿರ್ತೀರಿ, ಸಕ್ಕರೆ ಎಲ್ಲ ಕರಗಿ ಸಾಫ್ಟ್ ಆಗುವವರೆಗೂ ನೀವು ಈ ಥರ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ, ಈಗೆಲ್ಲ ಏನಾಗೈತ್ರಿ, ಸಕ್ಕರೆ ಎಲ್ಲ ಕರಗೈತ್ರಿ. ಈಗ ಅದಕ್ಕೆ ನಾನಿಲ್ರಿ 1/4 ಕಪ್ ಆಗುವಷ್ಟು ಆಯಿಲನ್ನು ಹಾಕೊಂಡೇನ್ರಿ. ಎಣ್ಣೆ ನೀವು ಅಡುಗೆಗೆ ಯಾವ್ದು ಬಳಸ್ತೀರಲ್ರಿ ಅದೇ ಎಣ್ಣೆನ ಹಾಕೋಬೇಕ್ರಿ. ಆ ಎಣ್ಣೆನ ಹಾಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಎಣ್ಣೆ ಮತ್ತು ಸಕ್ಕರೆ ಎಲ್ಲನೂ ಅದ್ರೊಳಗೆ ಮಿಕ್ಸ್ ಆದ ತಕ್ಷಣ ನೀವು ಈಗ ಡ್ರೈ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕ್ರಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಅಂದ್ರೆ ರೀ, ನಾನಿಲ್ರಿ ಮೈದಾ ಹಿಟ್ಟು ಹಾಕೋತೇನೆ ರೀ. ಮೈದಾ ಹಿಟ್ಟನ್ನು ಸ್ವಲ್ಪ ಈ ಥರ ರೀ ಜರಡಿ ಹಿಡ್ಕೊಂಡು ಹಾಕೋಬೇಕ್ರಿ. ಯಾಕಂದ್ರೆ ಗಂಟು ಅದು ಇರ್ತೈತ್ರಿ ಹಿಟ್ಟು ಒಳಗೆ. ಅದಕ್ಕೆ ಆ ರೀತಿ ಇತ್ತಂದ್ರೆ ಕೇಕ್ ಚೆನ್ನಾಗಿ ಬರಂಗಿಲ್ಲ ರೀ. ಅದಕ್ಕೆ ಸ್ವಲ್ಪ ಈ ಥರ ರೀ ಜರಡಿ ಅಂದ್ರೆ ಚಣಿಸ್ಕೊಂಡು ಏನು ಮಾಡ್ಬೇಕ್ರಿ, ನಾವು ರೀ 1 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ್ರಿ. ಈಗ ಮೈದಾ ಹಿಟ್ಟು ಹಾಕೊಂಡು ಆಮೇಲೆ ರೀ ಇದಕ್ಕೆ 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್, ಆಮೇಲೆ ರೀ ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕೋಬೋದ್ರಿ. ನೀವು ಬೇಕಿಂಗ್ ಪೌಡರ್ ಅಷ್ಟೇ ಕೂಡ ಹಾಕೋಬೋದ್ರಿ, ಅಥವಾ ಬೇಕಿಂಗ್ ಸೋಡಾ ಇತ್ತಂದ್ರೆ ಬೇಕಿಂಗ್ ಸೋಡಾ ಅಷ್ಟೇ ಹಾಕೋಬೋದ್ರಿ. ನಾನು ಎರಡೂ ಅದೊಂದು 1 ಚಮಚೆ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕೊಂಡು ಚೆನ್ನಾಗಿ ಏನು ಮಾಡ್ಬೇಕ್ರಿ, ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ನೋಡ್ರಿ, ಈಗ ಹಿಟ್ಟೆಲ್ಲ ಮಿಕ್ಸ್ ಆಗೈತ್ರಿ. ಈಗ ನಾನೀಗ ಹಾಲನ್ನು ಸೇರಿಸ್ತಾ ಇದ್ದೀನಿ ರೀ. ಒಂದು ಅರ್ಧ ಕಪ್ ಆಗುವಷ್ಟು ಹಾಲನ್ನು ತೊಗೊಂಡೇನ್ರಿ. ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕೋತೀನಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಒಂದು 4-5 ಡ್ರಾಪ್ಸ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ವೆನಿಲಾ ಎಸೆನ್ಸು ಹಾಕೊಂಡು ಇದನ್ನ ಸ್ವಲ್ಪ ಹಾಲು ಬಿಸಿ ಕುದಿ ಬರುವವರೆಗೂ ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಈ ಥರ ಕುದಿ ಬಂದ ತಕ್ಷಣ ನೀವು ಗ್ಯಾಸ್ ಆಫ್ ಮಾಡಿ ಈ ಹಾಲನ್ನು ನಾವು ಈಗೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಬ್ಯಾಟರ, ಅದ್ರೊಳಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇದು ಯಾವ ಥರ ಮಿಕ್ಸ್ ಆಗ್ಬೇಕಂದ್ರೆ ರೀ, ಫುಲ್ ಥಿಕ್ ಆಗಿರ್ಬೇಕ್ರಿ. ಆಮೇಲೆ ಏನಾಗ್ಬೇಕ್ರಿ, ಫ್ಲೋವಿಂಗ್ ಥರ ಬರ್ಬೇಕ್ರಿ ಅದು ಹಿಟ್ಟು. ಅಂದರೆ ಏನಾಗೈತ್ರಿ, ಚೆನ್ನಾಗಿ ಮಿಕ್ಸ್ ಆಗೈತೆ ಅಂತ ತಿಳ್ಕೊಬೇಕ್ರಿ. ಮತ್ತು ಕೇಕೂ ಕೂಡ ಏನಾಗ್ತೈತ್ರಿ, ಚೆನ್ನಾಗಿ ಮಿಕ್ಸ್ ಬರ್ತೈತ್ರಿ. ಈ ಥರ ಯಾವುದೇ ಗಂಟುಗಳ ಇರ್ಲಾರ್ದ ಏನು ಮಾಡ್ಬೇಕ್ರಿ, ನೀವು ಈ ಥರ ನೀವು ಬಿಟ್ಟು ನೋಡ್ಬೇಕ್ರಿ, ಯಾವ ಥರ ಫ್ಲೋವಿಂಗ್ ಥರ ಬೀಳತೈತ್ರಿ. ಆ ರೀತಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಪರ್ಫೆಕ್ಟ್ ಅಳತೆಯಲ್ಲಿ ನಾವು ಏನು ಮಾಡಿದ್ವಿ, ರೆಡಿ ಆಗೈತ್ರಿ. ಈಗ ಇದನ್ನ ಸೈಡ್ ತಗೊಂಡು ಇಲ್ಲಿ ನಾನು ಕೇಕ್ ಮೋಲ್ಡನ್ನು ತೊಗೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಇದಕ್ಕೆ ಬಟರ್ ಪೇಪರನ್ನು ಹಾಕೊಂಡ್ರಿ. ಬಟರ್ ಪೇಪರ್ ಇಲ್ಲ ಅಂದರೆ ಏನು ಮಾಡ್ಬೋದ್ರಿ, ನೀವು 1 ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಮೇಲ್ಗಡೆ ಎಲ್ಲ ಉದುರಿಸಿ ಇಡ್ಬೇಕ್ರಿ. ಅಂದರೆ ಏನಾಗ್ತದೆ, ಕೇಕ್ ಅಂಟ್ಕೊಂಗಿಲ್ರಿ. ಅಥವಾ ನೀವು ಬಟರ್ ಪೇಪರ್ ಇತ್ತಂದರೆ ಈ ಥರ ಬಟರ್ ಪೇಪರನ್ನು ಹಾಕಿ ಅಪ್ಲೈ ಮಾಡಿ ಏನು ಮಾಡಿದ್ರಿ, ಎಣ್ಣೆನ ಎಲ್ಲ ಕಡೆನೂ ಅಪ್ಲೈ ಮಾಡಿದ್ರಿ. ಅಂದರೆ ಏನಾಗ್ತೈತ್ರಿ, ಅಂಟ್ಕೊಂಗಿಲ್ರಿ. ಈ ಥರ ಎಲ್ಲ ಕಡೆನೂ ಎಣ್ಣೆನ ಸ್ಪ್ರೆಡ್ ಮಾಡಿ ಹಚ್ಕೊಂಡು ನಾವು ಈಗೇನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ರಿ ಕೇಕ್ ಬ್ಯಾಟರ್, ಅದನ್ನ ಇದ್ರೊಳಗೆ ಹಾಕ್ಕೊಂಡ್ರಿ. ಇದು ಹಾಕುವಾಗ ಗೊತ್ತಾಗ್ತೈತ್ರಿ, ಇದು ಫ್ಲೋವಿಂಗ್ ಥರ ಬರ್ಬೇಕ್ರಿ. ಆ ಕನ್ಸಿಸ್ಟೆನ್ಸಿ ಒಳಗೆ ನೀವು ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀರಲ್ರಿ ಅಷ್ಟು ಚೆನ್ನಾಗಿ ಏನಾಗ್ತೈತ್ರಿ, ಕೇಕ ಸ್ಪಾಂಜ್ ಆಗಿ ತುಂಬ ರುಚಿಯಾಗಿನೂ ಬರ್ತೈತ್ರಿ. ನೋಡ್ರಿ, ಈಗ ಇದು ರೆಡಿ ಆಗೈತ್ರಿ. ನಾನಿಲ್ಲಿ ಈಗ ಮೊದಲಿಗೆ ಏನು ಮಾಡೇನ್ರಿ, ಒಂದು ಕುಕ್ಕರನ್ನು ಒಂದು 10 ನಿಮಿಷ ಏನು ಮಾಡೇನ್ರಿ, ಹೀಟ್ ಮಾಡಿ ಇಟ್ಕೊಂಡೇನಿ, ಬಿಸಿ ಮಾಡಕ್ಕೆ ಇಟ್ಟೇನ್ರಿ. ಮೊದಲಿಗೆ ಒಂದು 10 ನಿಮಿಷ ಬಿಟ್ರಿ. ಅದ್ರೊಳಗೆ ಒಂದು ಸ್ಟ್ಯಾಂಡ್ ಇಟ್ಟೇನ್ರಿ. ಅದ್ರ ಮೇಲ್ಗಡೆ ಈಗ ನಾನು
ಕೇಕನ್ನು ಇಟ್ಟು ಒಂದು 35ರಿಂದ 40 ನಿಮಿಷ ಇದನ್ನ ಬಿಡ್ಬೇಕ್ರಿ. ಒಂದು ಪ್ಲೇಟನ್ನು ಮುಚ್ಚಿ ಈ ಥರ ಏನು ಮಾಡಿರಿ, ಒಂದು 35ರಿಂದ 40 ನಿಮಿಷ ಆದ ಕೂಡಲೇ ನೋಡ್ರಿ ಕೇಕ್ ರೆಡಿ ಆಗ್ತೈತ್ರಿ. ಒಂದು ಸ್ವಲ್ಪ ನೀವು ಚಾಕುವಿನಿಂದ ಈ ಥರ ಚುಚ್ಚಿ ನೋಡ್ರಿ ಅಂದ್ರೆ ರೀ ಸಾಫ್ಟ್ ಆಗಿರ್ತೈತ್ರಿ, ಗೊತ್ತಾಗ್ತೈತ್ರಿ ಕೇಕ್ ರೆಡಿ ಆಗೈತೆ ಅಂತ ರೀ. ನೀವು ಮನೇಲಿ ಓವನ್ ಇತ್ತಂದರೆ ಓವನ್ನಲ್ಲಿ 170 ಡಿಗ್ರಿ ಪ್ರೀ ಹೀಟ್ ಮಾಡಿ 35ರಿಂದ 40 ನಿಮಿಷ ಇಟ್ಟಂದ್ರೆ ರೀ ಕೇಕ್ ಕೂಡ ರೆಡಿ ಆಗ್ತೈತ್ರಿ. ಮನೆಯಲ್ಲಿ ಓವನ್ ಇಲ್ಲ ಅಂದರೂ ಕೂಡ ನೀವು ಈ ಥರ ಕುಕ್ಕರ್ನಲ್ಲಿ ಅಥವಾ ಕಡಾಯಿ ಇಟ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಈ ಥರ ನೀವು ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ನೀವು ಏನು ಮಾಡ್ಬೋದ್ರಿ, ಕೇಕನ್ನು ಮಾಡ್ಕೋಬೋದ್ರಿ. ನಾವು ಇಲ್ಲಿ ಈಗ ಕೇಕ್ ರೆಡಿ ಆಗೈತ್ರಿ, ತುಂಬ ಸಾಫ್ಟಾಗಿ. ನಾವು ಇಲ್ಲಿ ಬಟರ್ ಪೇಪರನ್ನು ತೆಗಿಯತ್ತೀನಿ ರೀ. ತೆಗೆದುಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕಲ್ರಿ ಆ ಶೇಪಲ್ಲಿ ಕೇಕನ್ನು ಕಟ್ ಮಾಡ್ಕೋಬೇಕ್ರಿ. ನೋಡಿರಿ ಒಂದು 35ರಿಂದ 40 ನಿಮಿಷ ಬಿಟ್ರಂದ್ರೆ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಸ್ಪಾಂಜ್ ಕೇಕನ್ನು ಮನೆಯಲ್ಲಿ ನೀವು ಬೇಕ್ರಿಯಲ್ಲಿ ಸಿಗುವಂತಹ ಕೇಕನ್ನು ಮನೆಯಲ್ಲಿ ಮಾಡ್ಕೋಬೋದ್ರಿ. ಟೀ ಟೈಮ್ ಕೇಕ್ ಅಂತ ನಾವು ಅನ್ಬೋದ್ರಿ. ಇದನ್ನ ಅಷ್ಟು ಸಾಫ್ಟಾಗಿ ಬರ್ತದ್ರಿ. ನಾನಿಲ್ಲಿ ಒಂದು ಪೀಸ್ ತೆಗೆದು ತೋರ್ಸತ್ತೇನೆ ರೀ ಎಷ್ಟು ಸ್ಪಾಂಜ್ ಆಗಿ ತುಂಬ ಸಾಫ್ಟಾಗಿ ಏನು ಆಗೈತ್ರಿ ಕೇಕ್ ರೆಡಿ ಆಗೈತ್ರಿ. ಮಕ್ಕಳಿಗೆ ಕೇಕ್ ದಿಢೀರಾಗಿ ನೀವು ಮನೆಯಲ್ಲಿ ಮಾಡಿಕೊಡ್ಬೋದ್ರಿ, ಅಷ್ಟು ಚೆನ್ನಾಗಿ ಬರ್ತದ್ರಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸನ್ನು ಬಳಸಿ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಅಷ್ಟು ರುಚಿಯಾಗಿ ಕೇಕ್ ಬರ್ತೈತ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಮತ್ತೆ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.